ಪ್ರಿಯ ವೀಕ್ಷಕರೇ, ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡ್ನಲ್ಲಿ ಟೀಮ್ ಇಂಡಿಯಾದ 3 ದಿಗ್ಗಜ ಆಟಗಾರರು ನಿವೃತ್ತಿ ಘೋಷಿಸಿದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೀಮ್ ಇಂಡಿಯಾದ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ಗೆ ಡ್ರೀಮ್ ಸೆಂಡ್ ಆಫ್ ಸಿಕ್ಕಿದೆ. ಟೀಮ್ ಇಂಡಿಯಾ ಬಾರ್ಬಡೋಸ್ನಲ್ಲಿ ಜಯದ ಪತಾಕೆ ಹಾರಿಸಿ ಐಸಿಸಿ ಟ್ರೋಫಿಗೆ ಮುತ್ತಿಕ್ಕಿದೆ. ಕೋಟ್ಯಂತರ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಐಸಿಸಿ ಟ್ರೋಫಿ ಕೊರಗಿಗೆ ಬ್ರೇಕ್ ಬಿದ್ದಿದೆ. ಜೊತೆಗೆ ಹೆಡ್ ಮಾಸ್ಟರ್ ರಾಹುಲ್ ದ್ರಾವಿಡ್ಗೂ ಗೆಲುವಿನ ವಿದಾಯ ದಕ್ಕಿದೆ. ಅಂದಹಾಗೆ ಎಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಇದ್ದೇ ಇರುತ್ತೆ. ಇದೀಗ ಮಿಸ್ಟರ್ ಡಿಫೆಂಡೇಬಲ್, ಬ್ಯಾಟಿಂಗ್ ಮಾಂತ್ರಿಕ ಹಾಗೂ ದಿ ವಾಲ್ ಅಂತೆಲ್ಲ ಕರೆಸಿಕೊಳ್ಳುವ ರಾಹುಲ್ ದ್ರಾವಿಡ್ ಕೋಚಿಂಗ್ ಜರ್ನಿಗೂ ಫುಲ್ ಸ್ಟಾಪ್ ಬಿದ್ದಿದೆ. ವಿಶ್ವಕಪ್ ಅಂತ್ಯದೊಂದಿಗೆ ಟೀಮ್ ಇಂಡಿಯಾ ಜೊತೆಗಿನ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಪ್ರಯಾಣವು ಅಂತ್ಯವಾಗಿದೆ. ನವೆಂಬರ್ 2021ರಲ್ಲಿ ಹೆಡ್ ಕೋಚ್ ಹುದ್ದೆಗೇರಿದ ರಾಹುಲ್ ದ್ರಾವಿಡ್ ಸುಮಾರು 2.25 ವರ್ಷಗಳ ಅವಧಿಯಲ್ಲಿ ತಂಡವನ್ನ ಯಶಸ್ಸಿನ ಹಾದಿಯಲ್ಲೇ ಮುನ್ನಡೆಸಿದ್ದಾರೆ. 31 ತಿಂಗಳ ಅವಧಿಯಲ್ಲಿ ದೇಶ ವಿದೇಶಗಳಲ್ಲಿ ದ್ರಾವಿಡ್ ಮಾರ್ಗದರ್ಶನದಲ್ಲಿ ಟೀಮ್ ಇಂಡಿಯಾ ಗೆಲುವಿನ ಶಿಕಾರಿ ನಡೆಸಿದೆ. ಸಕ್ಸಸ್ಫುಲ್ ಆಗಿ ತಂಡವನ್ನ ಗೈಡ್ ಮಾಡಿದ್ದು ಮಾತ್ರವಲ್ಲ, ಈ ಅವಧಿಯಲ್ಲಿ ಯಾವುದೇ ವಿವಾದಗಳಿಗೆ ಟೀಮ್ ಇಂಡಿಯಾ ಗುರಿಯಾಗದಂತೆ ನೋಡಿಕೊಂಡ ಕೀರ್ತಿ ದಿ ವಾಲ್ಗೆ ಇದೆ. ದ್ರಾವಿಡ್ ಕೋಚ್ ಆಗಿದ್ದಷ್ಟು ದಿನಗಳ ಕಾಲ ಡ್ರೆಸ್ಸಿಂಗ್ ರೂಮ್ನಲ್ಲಿ ಉತ್ತಮ ವಾತಾವರಣಕ್ಕೆ ಆದ್ಯತೆ ನೀಡಿದ್ರು. ಪರಿಣಾಮ ತಂಡ ಬ್ಯಾಕ್ ಟು ಬ್ಯಾಕ್ ಐಸಿಸಿ ಟೂರ್ನಮೆಂಟ್ಗಳಲ್ಲಿ 3 ಬಾರಿ ಫೈನಲ್ ಪ್ರವೇಶ ಮಾಡಿತ್ತು. ಸೀನಿಯರ್ ಜೂನಿಯರ್ ಆಟಗಾರರನ್ನ ಸಮಾನವಾಗಿ ಕಾಣ್ತಾ ಇದ್ದ ದ್ರಾವಿಡ್ ಯುವ ಆಟಗಾರರ ಜೊತೆ ಫ್ರೆಂಡ್ಲಿಯಾಗಿ ಬೆರೀತಾ ಇದ್ರು. ಬಿದ್ದಾಗ ಬೆನ್ನು ತಟ್ಟಿ ಹುರಿದುಂಬಿಸಿದ್ರು, ಗೆದ್ದಾಗ ಆಟಗಾರರೊಂದಿಗೆ ಸಂಭ್ರಮಿಸಿದ್ರು. ಆದರೆ ಎಂದಿಗೂ ರಾಹುಲ್ ದ್ರಾವಿಡ್ ಯಶಸ್ಸಿನ ಕ್ರೆಡಿಟ್ ಬಯಸಲಿಲ್ಲ. ಅವರು ಕೋಚ್ ಆಗಿದ್ದ ಅವಧಿಯಲ್ಲಿ ನಡೆದುಕೊಂಡ ನಡೆಗಳೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಕ್ಯಾಪ್ಟನ್ ರೋಹಿತ್ ಶರ್ಮಾ ಹಾಗೂ ಕಿಂಗ್ ಕೊಹ್ಲಿ ನಡುವೆ ಅನೇಕ ವರ್ಷಗಳಿಂದ ಭಿನ್ನಾಭಿಪ್ರಾಯ ತಲೆದೋರಿತ್ತು. ದ್ರಾವಿಡ್ ಹೆಡ್ ಕೋಚ್ ಆದ ಬಳಿಕ ಇದಕ್ಕೆ ತೆರೆ ಎಳೆದರು. ಇಬ್ಬರ ನಡುವಿನ ವೈಮನಸ್ಸು ದೂರವಾಗಿಸಿ ತಂಡದ ಒಳಿತಿಗಾಗಿ ಆಡುವಂತೆ ಮನವೊಲಿಸಿದರು. ದ್ರಾವಿಡ್ ಕೋಚ್ ಆಗೋಕ್ಕೂ ಮುನ್ನ ಇದ್ದ ರೋಹಿತ್ ಕೊಹ್ಲಿ ಬಾಂಡಿಗೂ ಈಗಿರುವ ನಂಟಿಗೂ ಸಿಕ್ಕಾಪಟ್ಟೆ ವ್ಯತ್ಯಾಸವಿದೆ. ದ್ರಾವಿಡ್ ಈ ವಿಚಾರದಲ್ಲಿ ಮಹತ್ವದ ಜವಾಬ್ದಾರಿ ನಿರ್ವಹಿಸಿದ್ರು. ಈ ವಿಶ್ವಕಪ್ ಟೂರ್ನಿಯುದ್ದಕ್ಕೂ ಸತತ ವೈಫಲ್ಯ ಕಂಡಿದ್ದ ವಿರಾಟ್ ಕೊಹ್ಲಿ ಎದ್ದು ನಿಲ್ಲಲೇಬೇಕಾದ ಸಂದರ್ಭದಲ್ಲಿ ನಾನಿದ್ದೇನೆ ಅನ್ನೋದನ್ನ ಗಟ್ಟಿಯಾಗಿ ಸಾರಿದ್ರು. ಕೋಚ್ ಮತ್ತು ನಾಯಕ ತನ್ನ ಮೇಲಿಟ್ಟ ನಂಬಿಕೆಯನ್ನ ವಿರಾಟ್ ಕೊಹ್ಲಿ ಉಳಿಸ್ಕೊಂಡ್ಬಿಟ್ರು. ಮೊದಲ ಓವರ್ನಲ್ಲಿ 3 ಬೌಂಡ್ರಿ ಸಿಡಿಸಿ ಆಕ್ರಮಣಕಾರಿಯಾಗಿದ್ದ ವಿರಾಟ್ ಒಂದಾದ ಮೇಲೊಂದು ವಿಕೆಟ್ ಪತನವಾಗ್ತಾ ಇದ್ದಂತೆ ಮಂದಗತಿಗೆ ಹೊರಳಿದ್ರು. ಒಂದು ಕಡೆ ವಿಕೆಟ್ಗಳು ಎರ್ರಾಬಿರ್ರಿ ಉದುರಿ ಹೋಗಿದ್ರಿಂದ ಮಂದಗತಿ ಬ್ಯಾಟಿಂಗ್ ಮಾಡಿದ ವಿರಾಟ್ ಕೊಹ್ಲಿ 48 ಎಸೆತಗಳಲ್ಲಿ ಅರ್ಧ ಸೆಂಚುರಿ ಸಿಡಿಸಿ ಬ್ಯಾಟ್ ಎತ್ತಿ ಸಂಭ್ರಮಿಸಲೇ ಇಲ್ಲ. ತಂಡದ ಮೊತ್ತವನ್ನ ಹೆಚ್ಚಿಸಿದಾಗಲೇ ತನ್ನ ಅರ್ಧ ಶತಕಕ್ಕೊಂದು ಅರ್ಥ ಬರುತ್ತೆ ಅನ್ನೋದನ್ನ ಆಗ ಕೊಹ್ಲಿ ಅರ್ಥ ಮಾಡಿಕೊಂಡಿದ್ರು. ಅರ್ಧ ಶತಕದ ಬಳಿಕ ಕೊಹ್ಲಿ 2 ಅದ್ಭುತ ಸಿಕ್ಸರ್ ಹೊಡೆದರು. ಔಟ್ ಆಗುವಾಗ ಅವರ ಸ್ಕೋರಿಂಗ್ ರೇಟ್ 130ರ ಹತ್ತಿರ ತಲುಪಿತ್ತು. 59 ಎಸೆತಗಳಲ್ಲಿ 76 ರನ್ ಗಳಿಸಿ ಕೊಹ್ಲಿ ಭಾರತದ ಸವಾಲಿನ ಮೊತ್ತ ಪೇರಿಸಲು ಕಾರಣವಾದರು. ಭಾರತದ ವಿಶ್ವಕಪ್ ಗೆಲುವಿನ ನಂತರ ಮ್ಯಾನ್ ಆಫ್ ದಿ ಮ್ಯಾಚ್ ಬುಮ್ರಾ, ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ ಅವರಿಗೂ ಕೊಡಬಹುದಿತ್ತು. ಆದರೆ ವೇಗದ ಬೌಲರ್ಗಳಿಗೆ ಆಡಲು ಕಷ್ಟವಾಗಿದ್ದ ಅದ್ಭುತ ಬೌಲಿಂಗ್ ಪಡೆಯನ್ನ ಹೊಂದಿರುವ ದಕ್ಷಿಣ ಆಫ್ರಿಕಾದ ಎದುರು 76 ರನ್ ಗಳಿಸಿದ್ದು ಪಂದ್ಯದ ದೃಷ್ಟಿಯಿಂದ ನಿರ್ಣಾಯಕವಾಗಿತ್ತು. ಹೀಗಾಗಿಯೇ ಕೊಹ್ಲಿಗೆ ಫೈನಲ್ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಒಲಿದು ಬಂತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡುವಾಗ ಕೊಹ್ಲಿ ಭಾವುಕರಾಗಿದ್ರು. ಭಾರತದ ಪರವಾಗಿದ್ದು ನನ್ನ ಕೊನೆಯ T20 ಪಂದ್ಯ. ವಿಶ್ವಕಪ್ ಪಂದ್ಯಾವಳಿಯಲ್ಲೂ ಇದು ನನಗೆ ಕೊನೆಯ ಪಂದ್ಯ ಎಂದು ಘೋಷಿಸಿಬಿಟ್ರು. ನಿವೃತ್ತಿ ಘೋಷಣೆಗೆ ಇದಕ್ಕಿಂತ ದೊಡ್ಡ ಸಂದರ್ಭ ಇನ್ನೇನಿರಲು ಸಾಧ್ಯವಿತ್ತು. ನಿವೃತ್ತಿಯ ಬಗ್ಗೆ ಹೇಳುವಾಗಲೂ ಕೊಹ್ಲಿ ಭಾರತದ ಹೊಸ ಪೀಳಿಗೆಯ ಆಟಗಾರರ ಬಗ್ಗೆ ಮಾತನಾಡಿದರು. ಇನ್ನು ವಿರಾಟ್ ಕೊಹ್ಲಿ T20 ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ಅಚ್ಚರಿ ಮೂಡಿಸಿದ ಬೆನ್ನಲ್ಲೇ ರೋಹಿತ್ ಶರ್ಮಾ ಕೂಡ ನಿವೃತ್ತಿ ಪಡೆಯುತ್ತಿರುವುದಾಗಿ ಘೋಷಣೆ ಮಾಡಿದ್ದಾರೆ. ಪಂದ್ಯ ಮುಗಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೋಹಿತ್ ಶರ್ಮಾ, ಇದು ನನ್ನ ಕೊನೆಯ ಪಂದ್ಯ, ವಿದಾಯ ಹೇಳಲು ಇದು ಸರಿಯಾದ ಸಮಯ.
ನಾನು ಯಾವುದೇ ಬೆಲೆ ತೆತ್ತಾದರೂ ಪ್ರಶಸ್ತಿ ಗೆಲ್ಲಲು ಬಯಸಿದ್ದೆ, ಅದನ್ನ ಪದಗಳಲ್ಲಿ ವಿವರಿಸಲು ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ನಿವೃತ್ತಿ ಘೋಷಿಸಿದ್ದಾರೆ. ಸೌತ್ ಆಫ್ರಿಕಾದ ವಿರುದ್ಧ ಭಾರತ ಗೆದ್ದು ಬೀಗಿದಂತೆ ರೋಹಿತ್ ಮೈದಾನದಲ್ಲಿ ಉದ್ದಂಡ ನಮಸ್ಕಾರ ಹಾಕಿದ್ದಾರೆ. ಭೂಮಿಗೆ ತಲೆ ಇಟ್ಟು ವಿಜಯದ ಕಣ್ಣೀರು ಅರ್ಪಿಸಿದ್ದಾರೆ. ಭಾವನೆಗಳನ್ನ ನಿಯಂತ್ರಿಸಲಾಗದೆ ರೋಹಿತ್ ಶರ್ಮಾ ಮೈದಾನದಲ್ಲೇ ಬಿದ್ದು ಕಣ್ಣೀರು ಸುರಿಸಿದ್ದಾರೆ. ರೋಹಿತ್ ಕಂಬನಿ ಕಂಡು ಭಾರತೀಯ ಕ್ರಿಕೆಟ್ ಪ್ರಿಯರು ಕೂಡ ಆನಂದ ಬಾಷ್ಪ ಸುರಿಸಿದ್ದಾರೆ. ಸದ್ಯ ಹಿಟ್ಮ್ಯಾನ್ ರೋಹಿತ್ ಶರ್ಮಾ T20 ವಿಶ್ವಕಪ್ ಫೈನಲ್ ಪಂದ್ಯ ಗೆದ್ದು ಕಪ್ಗೆ ಮುತ್ತಿಟ್ಟಿದ್ದಾರೆ. ಇದರ ಜೊತೆಗೆ ನಾಯಕನಾಗಿ 50 T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಗೆದ್ದ ವಿಶ್ವದ ಫಸ್ಟ್ ಕ್ಯಾಪ್ಟನ್ ಎನ್ನುವ ಹೆಗ್ಗಳಿಕೆಯನ್ನ ರೋಹಿತ್ ಶರ್ಮಾ ಪಡೆದುಕೊಂಡಿದ್ದಾರೆ. 2021ರಲ್ಲಿ ಭಾರತದ T20 ತಂಡಕ್ಕೆ ರೋಹಿತ್ ನಾಯಕನಾದರು. ಅಲ್ಲಿಂದ ಇಲ್ಲಿಯವರೆಗೆ 61 ಪಂದ್ಯಗಳನ್ನಾಡಿರುವ ರೋಹಿತ್ ಇದರಲ್ಲಿ 50 ಪಂದ್ಯಗಳನ್ನ ಗೆದ್ದಿದ್ದಾರೆ. ಇನ್ನು ಈ ಮೂವರ ಜೊತೆಗೆ ಭಾರತ ಕ್ರಿಕೆಟ್ ತಂಡದ ಖ್ಯಾತ ಆಲ್ರೌಂಡರ್ ರವೀಂದ್ರ ಜಡೇಜಾ ಕೂಡ T20 ಫಾರ್ಮ್ಯಾಟ್ಗೆ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಈ ಸಲದ ವಿಶ್ವಕಪ್ನಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನ ನೀಡದ ಜಡೇಜಾ ಫೀಲ್ಡಿಂಗ್ನಲ್ಲಿ ಮಾತ್ರ ತಮ್ಮ ತಾಕತ್ತು ಪ್ರದರ್ಶನ ಮಾಡಿದ್ರು. ಆದರೆ ಇದೀಗ 4 ನಿವೃತ್ತಿ ಘೋಷಣೆಯಿಂದ ಕ್ರಿಕೆಟ್ ಅಭಿಮಾನಿಗಳಿಗೆ ಬರಸಿಡಿಲು ಬಡದಂತೆ ಆಗಿದ್ದಂತೂ ಸುಳ್ಳಲ್ಲ. ಸೊ ಫ್ರೆಂಡ್ಸ್, ಇದಿಷ್ಟು ನಿವೃತ್ತಿ ಘೋಷಿಸಿದ ಭಾರತದ 3 ದಿಗ್ಗಜರ ಕುರಿತಾದ ಮಾಹಿತಿಯಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಕೌತುಕದ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ ಕರ್ನಾಟಕ.